ಮಸಾಜ್ ಕೆಲಸದ ವಿಚಾರಕ್ಕೆ ದಂಪತಿಯ ಮಧ್ಯೆ ಕಿರಿಕಾಗಿ ಪತಿ ಪತ್ನಿಯನ್ನೇ ಹತ್ಯೆ ಮಾಡಿದ್ದಾನೆ. ಚಾಕುವಿನಿಂದ ಪತ್ನಿಯ ಕುತ್ತಿಗೆ ಸೀಳಿ ಹತ್ಯೆಗೈದಿದ್ದಾನೆ ಪತಿರಾಯ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಪತ್ನಿಯನ್ನ ಹತ್ಯೆ ಮಾಡಿ ಆನಂತರ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಸೈಯದ್ ಜಬಿ. 39 ವರ್ಷದ ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಮರ್ಡರ್ ಮಾಡಿದಂತಹ ನಂತರದಲ್ಲಿ ಪತಿ ಸೈಯದ್ ಜಬಿ ಠಾಣೆಗೆ ಹೋಗಿ ಸರೆಂಡರ್ ಆಗಿಬಿಟ್ಟಿದ್ದಾನೆ. ಮಸಾಜ್ ಪಾರ್ಲರ್ನಲ್ಲಿ ಆಯಿಷಾ ಸಿದ್ದಿಕಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಆ ಮಸಾಜ್ ಕೆಲಸವನ್ನ ಬಿಡು ಅಂತ ಹೇಳಿ ಪತಿ ಕಾಡ್ತಾ ಇದ್ದಂತೆ. ಆದ್ರೆ ಪತ್ನಿ ಅದಕ್ಕೆ ಒಪ್ಪಿರ್ಲಿಲ್ಲ. ಆಯಿಷಾ ಮಸಾಜ್ ಮಾಡುವಂತಹ ಕೆಲಸವನ್ನ ಬಿಡದೇ ಇದ್ದಿದ್ದಕ್ಕೆ ಸಿಟ್ಟಿಗೆದ್ದು ಈ ರೀತಿ ಭೀಕರವಾಗಿ ಕೊಲೆ ಮಾಡಿರುವುದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ದಂಪತಿ ಮಧ್ಯೆ ಜಗಳಕ್ಕೆ ಮಸಾಜ್ ಕೆಲಸನೇ ಕಾರಣ ಆಗಿತ್ತು. ಅದಾದಂತಹ ನಂತರದಲ್ಲಿ ನಿನ್ನೆ ರಾತ್ರಿ ಏನಾಯ್ತು? ಆತ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿದ್ದೇನು ಅಂತ ಹೇಳಿ. ವಿಜಯಶ್ರೀ, ನಿನ್ನೆ ಸಂಜೆ 6:30 ಸುಮಾರಿಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಅಗ್ರಹಾರ ಲೇಔಟ್ ನಲ್ಲಿ ನಡೆದಿರುವಂತಹ ಕೊಲೆ ಇದು. ಕೊಲೆಯಾದಂತ ಆಯಿಷಾ ಸಿದ್ದಿಕಿಗೆ ಇದು 3ನೇ ಮದುವೆ. ಆರೋಪಿ ಪತಿ ಜಬಿ ಈತನಿಗೂ ಕೂಡ ಈಕೆ 2ನೇ ಪತ್ನಿ. ಕಳೆದ ಹಲವು ವರ್ಷಗಳಿಂದ ಇವರು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಅಗ್ರಹಾರ ಲೇಔಟ್ ನಲ್ಲಿ ವಾಸವಾಗಿರ್ತಾರೆ. ಹೀಗಿದ್ದಂತ ಸಂದರ್ಭದಲ್ಲಿ ಕೊಲೆಯಾದಂತ ಆಯಿಷಾ ಸಿದ್ದಿಕಿ ಆಕೆ ಬ್ಯೂಟಿ ಪಾರ್ಲರ್ಗೆ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಮೊದಲಿಗೆ ಗಂಡನ ಬಳಿ ಹೇಳಿರ್ತಾಳೆ. ಆದ್ರೆ ಆಕೆ ಬ್ಯೂಟಿ ಪಾರ್ಲರ್ಗೆ ಹೋಗೋದನ್ನ ಬಿಟ್ಟು ಮಸಾಜ್ ಪಾರ್ಲರ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಪತ್ನಿ ಮಸಾಜ್ ಪಾರ್ಲರ್ ನಲ್ಲಿ ಕೆಲಸ ಮಾಡುವಂತ ವಿಚಾರ ಆರೋಪಿ ಪತಿಗೆ ತನ್ನ ಸ್ನೇಹಿತರ ಮೂಲಕ ತಿಳಿದಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಬ್ಯೂಟಿ ಪಾರ್ಲರ್ಗೆ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ನೀನು ಮಸಾಜ್ ಪಾರ್ಲರ್ಗೆ ಸೇರ್ಕೊಂಡಿದ್ಯಾ, ಮಸಾಜ್ ಪಾರ್ಲರ್ಗೆ ಕೆಲಸಕ್ಕೆ ಹೋಗ್ಬಾರ್ದು, ಅದು ನನಗೆ ಇಷ್ಟ ಇಲ್ಲ ಅಂತೇಳಿ ಆರೋಪಿ ಪತ್ನಿಗೆ ಒತ್ತಾಯಿಸಿರುವಂತದ್ದು. ಇದೇ ವಿಚಾರಕ್ಕೆ ನಿನ್ನೆ ಸಂಜೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ಚಾಕುವನ್ನು ತಗೊಂಡು ಆ ಪತ್ನಿಗೆ ಕುತ್ತಿಗೆಗೆ ಇರಿದಿದ್ದಾನೆ. ನಂತರದಲ್ಲಿ 2-3 ಬಾರಿ ಕುತ್ತಿಗೆ ಭಾಗಕ್ಕೆ ಹಿಡಿದು ಆ ಹತ್ಯೆಯನ್ನ ಮಾಡಿದಂತ ನಂತರದಲ್ಲಿ ಆಕೆ ಸಾವನ್ನಪ್ಪಿರುವಂತದ್ದು ಗೊತ್ತಾಗ್ತಿದ್ದಂತೆ ಆರೋಪಿ ನೇರವಾಗಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಮುಂದೆ ಪತ್ನಿಯನ್ನ ಹತ್ಯೆ ಮಾಡಿದ್ದಾಗಿ ತಪ್ಪನ್ನು ಒಪ್ಪಿಕೊಂಡು ಸದ್ಯ ಸರೆಂಡರ್ ಆಗಿರುವಂತದ್ದು. ಸದ್ಯ ಆತನ ವಿರುದ್ಧ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಸಂಪಿಗೆಹಳ್ಳಿ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಆರೋಪಿ ಪತಿ ಜಬಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪತ್ನಿ ಮಸಾಜ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ಲು ಅನ್ನೋದೇ ದಂಪತಿಯ ಮಧ್ಯೆ ಜಗಳಕ್ಕೆ ಕಾರಣ ಆಗಿತ್ತು. ನಿನ್ನೆ ಅದೇ ಜಗಳ ವಿಕೋಪಕ್ಕೆ ಹೋಗಿದೆ. ಆಯಿಷಾ ಸಿದ್ದಿಕಿಗೆ ಇದು 3ನೇ ಮದುವೆಯಾಗಿದ್ರೆ ಸೈಯದ್ ಜಬಿ ಆರೋಪಿ ಪತಿ ಆತನಿಗೆ ಇದು 2ನೇ ಮದುವೆಯಾಗಿತ್ತು. ಕೆಲಸ ಬಿಡುವಂತ ಪಟ್ಟು ಹಿಡಿದು ಕೂತಿದ್ದ ಸೈಯದ್ ಜಬಿ, ಆದ್ರೆ ಕೆಲಸ ಬಿಡುವುದಕ್ಕೆ ಆಯಿಷಾ ಸಿದ್ದಿಕಿ ರೆಡಿ ಇರಲಿಲ್ಲ. ಕೊನೆಗೆ ನಿನ್ನೆ ರಾತ್ರಿ ಇದೇ ವಿಚಾರವಾಗಿ ದೊಡ್ಡದಾಗಿ ಜಗಳ ನಡೆದು ಆನಂತರ ಪತ್ನಿಯನ್ನ ಹತ್ಯೆಗೈಯುವಂತಹ ಕೆಲಸವನ್ನ ಈ ಪತಿ ಸೈಯದ್ ಜಬಿ ಮಾಡಿದ್ದಾನೆ. ಆನಂತರ ತಾನೇ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಸರೆಂಡರ್ ಆಗಿದ್ದಾನೆ.